ಹೋಗುತ್ತೋ ಮತ್ತೆ ಚೇಂಜಸ್ ಆಗತ್ತೋ, ಕ್ಲೈಮ್ಯಾಕ್ಸ್ ಆಂಟಿ ಕ್ಲೈಮ್ಯಾಕ್ಸ್. ನಮ್ಗೆ ಹರಿಯಾಣದ ಚುನಾವಣೆಯ ಫಲಿತಾಂಶದ ದಿನ ನೆನಪಿದೆ. ಇತ್ತೀಚೆಗೆ ನಡೆದಿದ್ದು 11 ಗಂಟೆ ಸುಮಾರಿಗೆ ಬಿಜೆಪಿ ಕಾಂಗ್ರೆಸ್ ಅನ್ನ ಟೇಕ್ ಓವರ್ ಮಾಡಿತು. ಅಲ್ಲಿವರೆಗೆ ಕಾಂಗ್ರೆಸ್ ವಾಸ್ ನಂಬರ್ 1 ಪಾರ್ಟಿ. ಹಾಗಾಗಿ ಯಾವುದೇ ಒಂದು ಫಲಿತಾಂಶವನ್ನ ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗತ್ತೆ. 73 NDA, 46 ಮಹಾಗಠಬಂಧನ್, ಕೇವಲ 1100 ಮತಗಳ ಅಂಚೆ ಮತ ಎಣಿಕೆಯಿಂದ ಮಾತ್ರ ನಾವು ಯಾವುದೇ ಒಂದು ನಿಷ್ಕರ್ಷಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಳೆಯ ಅನುಭವದ ಕಾರಣದಿಂದ ಇದನ್ನು ಹೇಳ್ತಾ ಇದ್ದೀನಿ. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಇನ್ನು ಸಮಯ ಬಹಳ ಬಾಕಿ ಇದೆ. 11ರ ಹೊತ್ತಿಗೆ ನಮಗೊಂದು ಅಂದಾಜು ಸಿಗ್ತಾ ಹೋಗುತ್ತೆ ಅಂತ. ಬಟ್ ಈಗ ಬರ್ತಾ ಇರೋದು ನಮಗೊಂದು ಮೂಡ್ ಅನ್ನ ಪ್ರತಿಬಿಂಬಿಸ್ತಾ ಇದೆ. ಎಕ್ಸಿಟ್ ಪೋಲ್ಗಳು ಏನನ್ನ ಹೇಳಿತ್ತೋ ಅದನ್ನ ಈಗಿನ ಟ್ರೆಂಡ್ ಹೇಳ್ತಿದೆ. ಎಕ್ಸಿಟ್ ಪೋಲ್ಗಳು ಏನನ್ನ ಹೇಳಿತ್ತೋ ಈ ಟ್ರೆಂಡ್ ಅದನ್ನು ಹೇಳ್ತಿದೆ. ಎಕ್ಸಿಟ್ ಪೋಲ್ಗಳು ಹೇಳಿದ ರೀತಿಯ ಫಲಿತಾಂಶ ಬರಬಹುದು ಅನ್ನುವ ಪ್ರತಿಫಲನ ಈ ಹಂತದಲ್ಲಿ ಕಾಣ್ತಾ ಇರೋದು. ಗೊತ್ತಿಲ್ಲ, ಇತ್ತೀಚಿನ ದಿನಗಳ ಎಲ್ಲಾ ಚುನಾವಣೆಗಳಲ್ಲಿ ಪೋಲ್ಸ್ಟರ್ಸ್ಗಳಿಗೂ ಒಂದು ನೈಟ್ ಮೇರ್ ಇರುತ್ತೆ. ನನಗನ್ಸುತ್ತೆ ಪೋಲ್ಸ್ಟರ್ಸ್ಗಳು ಅಂತಿಮ ಹಂತದ ಚುನಾವಣಾ ದಿನದಿಂದ ಹಿಡಿದು ಫಲಿತಾಂಶದ ದಿನವರೆಗೆ ಮಲಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ದೇರ್ ಕ್ರೆಡಿಬಿಲಿಟಿ ವಿಲ್ ಬಿ ಅಟ್ ಸ್ಟೇಕ್. ಕೆಲವರು ಅತ್ತಿದ್ದು ಉಂಟು, ಕೆಲವರಿಗೆ ಕ್ರೆಡಿಬಿಲಿಟಿ ವಿಲ್ ಬಿ ಅಟ್ ಸ್ಟೇಕ್. ಆ ಕಾರಣದಿಂದ ಎಕ್ಸಿಟ್ ಪೋಲ್ಸ್ಗಳು ಹೇಳಿದ ಎಕ್ಸಾಕ್ಟ್ ನಂಬರ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇರುತ್ತೆ. ರಾಜಕೀಯ ಪಕ್ಷಗಳಿಗೆ ಎಷ್ಟು ನೈಟ್ ಮೇರ್ ಇರುತ್ತೋ ಪೋಲ್ಸ್ಟರ್ಸ್ಗಳಿಗೆ, ಮೀಡಿಯಾ ಹೌಸಸ್ಗಳಿಗೂ ಇದೊಂದು ನೈಟ್ ಮೇರ್ ಸಂಗತಿ ಇರುತ್ತೆ. ನೋಡ್ತಾ ಇದ್ದೀರಿ 73-47 ಜನಸ್ವರಾಜ್ 2 ಕ್ಷೇತ್ರದಲ್ಲಿ ಮುನ್ನಡೆ. ಅದರ್ಸ್ ನಂಬರ್ಸ್ ಕಾಣಿಸ್ತಾ ಇರೋದು ಒಂದು ಮಾತ್ರ. ಕಳೆದ ಬಾರಿ AMIM, ಇದು ಮೇಜರ್ ಡೀಟೇಲ್. ನಿತೀಶ್ ಸರ್ಕಾರದ 12 ಸಚಿವರುಗಳು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ನಿಮಗೆ ಸಾಮಾನ್ಯವಾಗಿ ಆಡಳಿತ ವಿರೋಧಿ ಅಲೆ ಇದ್ದಾಗ ಅದರ ಹೊಡೆತ ಬೀಳೋದು ಸಚಿವರಿಗೆ ಜಾಸ್ತಿ. ಯಾರು ಸಚಿವರುಗಳು ಇರ್ತಾರೋ ಅವರ ಮೇಲೆ ಹೊಡೆತ ಬೀಳುತ್ತೆ ಸಾಮಾನ್ಯವಾಗಿ. 20 ವರ್ಷದ ನಂತರ ಆಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ. ಕರೆಕ್ಟ್. ಆಡಳಿತ ವಿರೋಧಿ ಅಲೆ ಯಾವ ಪಕ್ಷಕ್ಕಾದ್ರೂ ಇದ್ದೇ ಇರುತ್ತೆ, ಅದು ಸುದೀರ್ಘ ಅವಧಿಗೆ ಆಡಳಿತ ಮಾಡಿದಂತ ಸಂದರ್ಭ. ಇತ್ತೀಚಿನ ದಿನಗಳಲ್ಲಿ ಆಂಟಿ ಇನ್ಕಂಬೆನ್ಸಿ ಬದಲು ಪ್ರೋ ಇನ್ಕಂಬೆನ್ಸಿ ಜಾಸ್ತಿ ಆಗ್ತಾ ಉಂಟು. ಇತ್ತೀಚೆಗೆ ನೋಡಿ ಯಾರು ಆಡಳಿತ ಇದ್ದಾರೆ ಅವರು ಮತ್ತೆ ಗೆದ್ದು ಬರ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಗ್ಯಾರಂಟಿ, ಥ್ಯಾಂಕ್ಸ್ ಟು ಕಾಸ್ಟ್ ಫ್ಯಾಕ್ಟರ್. ಸುಶಾಸನ್ ಆಡಳಿತ ಪರವಾದಂತ ಅಲೆಗೆ ಮೇಜರ್ ಕಾಂಟ್ರಿಬ್ಯೂಷನ್ ಗ್ಯಾರಂಟಿ ಅಂತ. ಅಲ್ಲ, ಅದು ಬಿಜೆಪಿ ಇರ್ಲಿ, ಅದು ಕಾಂಗ್ರೆಸ್ ಇರ್ಲಿ, ಆಮ್ ಆದ್ಮಿ ಪಾರ್ಟಿ ಇರ್ಲಿ, 4.5 ವರ್ಷ ಏನ್ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೊನೆಯ 6 ತಿಂಗಳಲ್ಲಿ ಎಷ್ಟು ಹಣವನ್ನ ಜನರಿಗೆ ತಲುಪಿಸ್ತೀರಿ ಅನ್ನೋದ್ರ ಮೇಲೆ ಇವತ್ತಿನ ಚುನಾವಣೆಗಳು ನಡೀತಾ ಇದೆ. ಈಗ ನೋಡ್ತಾ ಇದ್ದೀರಿ, ಪ್ರಶಾಂತ್ ಅವರು ಬಹುಶಃ ಆಗ್ಲೇ ಹೇಳ್ತಾ ಇದ್ರದನ್ನ 32-33 ಹಿರಿಯಣ್ಣನ ಪಾತ್ರವನ್ನ ನಿಭಾಯಿಸೋರು ಯಾರು? ಕಳೆದ ಬಾರಿ ಬಿಜೆಪಿಗೆ ಊರುಗೋಲು JDU. ಈ ಬಾರಿ ಹೆಂಗಾಗತ್ತೆ ಇದು? ಸಮಾನ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಸಮಾನ ನಂಬರ್ನ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ನಿತೀಶ್ ಕುಮಾರರನ್ನ ಮುಖ್ಯಮಂತ್ರಿ ಅಭ್ಯರ್ಥಿನೂ ಕೂಡ ಮಾಡ್ಲಿಕ್ಕೆ ಬಿಡಲಿಲ್ಲ. ಆದರೆ ಫಲಿತಾಂಶಗಳನ್ನು ನೋಡಿದಾಗ, ಇನಿಷಿಯಲ್ ಟ್ರೆಂಡ್ಸ್ ಅನ್ನು ನೋಡಿದಾಗ JDU ಕಳೆದ ಬಾರಿಗೆ ಹೋಲಿಸಿದ್ರೆ ತನ್ನ ಪರ್ಫಾರ್ಮೆನ್ಸನ್ನು, ಆಮೇಲೆ JDU ಆಂಕರಿಂಗ್ ಮಾಡ್ತಾ ಇದೆ, JDU ಲೀಡ್ ಮಾಡ್ತಾ ಇದ್ದಂತೆ ಈ ನಂಬರ್ಸ್ಗಳು ಹೇಳ್ತಾ ಇವೆ. 34 JDU, 32 ಬಿಜೆಪಿ. 6 ತಿಂಗಳಿನಿಂದ ನಾವು ಮಾತಾಡ್ತಾ ಇದ್ವಿ, ನಿತೀಶ್ ಕುಮಾರ್ ಹೆಲ್ತ್ ಅಪ್ಸೆಟ್ ಆಗಿದೆ, ಹೆಲ್ತ್ ಸರಿ ಇಲ್ಲ, ಜನರನ್ನ ಗೊತ್ತಿಡಿಯಲ್ಲ. ಈ ನಿತೀಶ್ ಕುಮಾರ್ ಪ್ರಶಾಂತ್ ಕಿಶೋರ್ ಕಮೆಂಟ್ ಮಾಡ್ತಾ ಇದ್ರು, ಈಸ್ ಫಿಸಿಕಲಿ ಟಯರ್ಡ್, ಮೆಂಟಲ್ ಅಂಡ್ ಫಿಟ್. ಮತ್ತೊಂದು ಹೇಳಿದ್ರು, 25 ಸೀಟ್ಗಿಂತ ಜಾಸ್ತಿ ತಗೊಂಡ್ರೆ ನಾನು ರಾಜ್ಯಕ್ಕಿಂತ ನಿವೃತ್ತಿ ಆಗ್ತೇನೆ, ಈ ಫೀಲ್ಡಲ್ಲಿ ಇರಲ್ಲ ಅಂತ ಪ್ರಶಾಂತ್ ರಿಪೀಟ್ ಹೇಳಿ ಪ್ರತಿ ಇಂಟರ್ವ್ಯೂಗಳಲ್ಲಿ ಪ್ರತಿ ಜರ್ನಲಿಸ್ಟ್ 25 ಸೀಟ್ ಬರೋದೇ ಇಲ್ಲ, ಬರ್ದಾಕ್ಬಿಡಿ, ಮತ್ತೆ ನಿತೀಶ್ ಕುಮಾರ್ ಚೀಫ್ ಮಿನಿಸ್ಟರ್ ಆಗುದಿಲ್ಲ ಅಂತ ರಿಪೀಟ್ ಹೇಳಿ. ಆರಂಭದ ಜೊತೆಗೆ ಅಂತ್ಯನೂ ಆಗ್ತಿದೆ ಅಂತ ಆರಂಭದಲ್ಲೇ ಏನ್ ಗೊತ್ತಾ, ಆ ರೀತಿ ಅಗ್ರೆಸಿವ್ ಆಗಿ ಕಡೆಯಿಂದ ಆ ರೀತಿಯ ಸ್ಟೇಟ್ಮೆಂಟ್ ಬಂತು ಅಂತ ಒಂದ್ಸಲ ರಿಪೀಟ್ ಹೇಳಿ. ಯಾವ ಜರ್ನಲಿಸ್ಟ್ ಹೋಗಿ ಕೇಳಿದ್ರು ಅವ್ರು ಹೇಳಿದಿಷ್ಟೇ, 25 ಸೀಟ್ ನಿತೀಶ್ ಬರಲ್ಲ, ನಿತೀಶ್ ಮತ್ತೊಮ್ಮೆ ಚೀಫ್ ಮಿನಿಸ್ಟರ್ ಆಗಲ್ಲ. ವಿರೋಧ ಪಕ್ಷಗಳ ಅಟಲ್ಜಿಗೆ ಯಾವಾಗ ಕಮೆಂಟ್ ಮಾಡ್ತಾ ಇದ್ವು ವಯಸ್ಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಅವರು ಬಂದು ಹೊರಗಡೆ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.